ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬೆಂಗಳೂರಿನ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯ ಸಂಘ ಉದ್ಘಾಟನೆ, ಪತ್ರಿಕಾ ದಿನಾಚರಣೆ ಹಾಗೂ ಮಾಧ್ಯಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ 2025 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆ ನೊಣವಿನಕೆರೆಯ ಶ್ರೀ ಕಾಡುಸಿದ್ದೇಶ್ವರ ಸಂಸ್ಥಾನ ಮಠದ ಮಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ಕರಿಋಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮೀಜಿಗಳು, ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತರಾದ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ, ಚಿಕ್ಕಮಗಳೂರು ಜಿಲ್ಲೆ ಗೌರಿಗದ್ದೆಯ ಶ್ರೀ ದತ್ತಾಶ್ರಮದ ಅವಧೂತ ಶ್ರೀ ವಿನಯ್ ಗುರೂಜಿ, ಚಿಕ್ಕಮಗಳೂರು ಜಿಲ್ಲೆ ಶ್ರೀ ಬೇರುಗುಂಡಿ ಬೃಹನ್ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ರೇಣುಕಾ ಮಹಂತ ಶಿವಾಚಾರ್ಯ ಸ್ವಾಮೀಜಿಗಳು, ಅರಣ್ಯ ಸಚಿವ ಈಶ್ವರ ಬಿ ಖಂಡ್ರೆ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್, ಮಾಜಿ ಸಚಿವ ಪಿಜಿಆರ್ ಸಿಂಧ್ಯಾ, ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಜಿಎಂ ರಾಜಶೇಖರ್ ಹಾಗೂ ಇನ್ನೂ ಅನೇಕರು ದೀಪ ಬೆಳಗಿಸುವುದರ ಮೂಲಕ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ರಾಜ್ಯ ಸಂಘವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಬಂದಂತಹ ಪತ್ರಕರ್ತರು, ಮಾಧ್ಯಮ ಪ್ರತಿನಿಧಿಗಳು, ಡಿಜಿಟಲ್ ಮೀಡಿಯಾದವರು ಭಾಗವಹಿಸಿದ್ದರು. ಸಿಎಂ ಅವರಿಗೆ ಮುಖ್ಯಮಂತ್ರಿಗಳಿಗೆ ಆಪ್ತರಾದಂಥ ನಮ್ಮ ಕೆ ವಿ ಪ್ರಭಾಕರ್ ಅವರು ಇಂಥ ಸೌಲಭ್ಯಗಳನ್ನು, ಇಂಥ ಸೌಕರ್ಯವನ್ನು ಯಾವತ್ತೂ ಬಿಡಬಾರ್ದು. ಯಾಕೆಂದರೆ ಪ್ರಭಾಕರ್ ಅವರು ಎಷ್ಟು ಆತ್ಮೀಯತೆ ಮತ್ತು ಪತ್ರಕರ್ತರಿಗೆ ಅವ್ರು ಬಂದ ಮೇಲೆ ಎಷ್ಟು ಸೌಲಭ್ಯಗಳು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾನು ನೋಡಿದಂಗೆ ಹಿಂದೆ ಇದ್ದವ್ರು ತಪ್ಪು ತಿಳ್ಕೋಬಾರ್ದು. ಮಾಧ್ಯಮ ಸಲಹೆಗಾರಾಗಿ ಪತ್ರಕರ್ತರ ಎಷ್ಟೇ ಸಮಯ ಹೇಳಿ ಅದು ತಕ್ಷಣ ಅದನ್ನು ಸ್ಪಂದನೆ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನಮ್ಮ ಕೆ ವಿ ಪ್ರಭಾಕರ್ ಅವರಿಗೆ ಎಷ್ಟು ಕೃತಜ್ಞತೆ ಪತ್ರಕರ್ತರು ಹೇಳಿದ್ರು ಸಾಕು ಅಂತೇಳಿ ನಮ್ಮ ಕರ್ನಾಟಕ ಮಾಧ್ಯಮ ಸಂಘದಿಂದ ಹೇಳ್ತೇನೆ. ಮತ್ತು ಸರಳತೆ, ನೀವು ಅದು ಹೋದ ಕಚೇರಿಗೆ ಹೋದ ಸಾಕು, ಅವ್ರು ಯಾವುದೋ ಆ್ಯಕ್ಚುಲಿ ಅವ್ರು ಕ್ಯಾಬಿನೆಟ್ ರೇಡು ಆದರೂ ಕೂಡ ಅವರು ತುಂಬ ಸರಳ ಪತ್ರಕರ್ತರು ಯಾರೇ ಹೋದರೂ ಕೂಡ ಸಮಸ್ಯೆಯನ್ನು ಕೇಳಿ ನಮಗೆ ಒಂದಿಷ್ಟು ಕೆಲಸನ ಮಾಡಿಕೊಡುವ ಕೆಲಸ ಮಾಡ್ತಿದ್ದಾರೆ. ನಮ್ಮಷ್ಟು ಬೇಡಿಕೆಗಳಿದೆ ಸರ್, ಆದರೆ ತಮ್ಮ ಬೇಡಿಕೆಯನ್ನು ಸಲ್ಲಿಸ್ತೀವಿ. ಮತ್ತು ಈಗ ಪತ್ರಕರ್ತರು ತುಂಬ ಕಷ್ಟದಲ್ಲಿದ್ದಾರೆ. ಅದನ್ನು ಏನಂತ ನಮ್ಮ ಮನವಿಲಿ ಕೊಟ್ಟಿದ್ದೀವಿ ಸರ್. ಅದ್ರಲ್ಲಿ ತಾವು ಈಗ ಮಾಡಿದ್ರಿ ಏನು ಪತ್ರಕರ್ತರಿಗೆ ಗ್ರಾಮೀಣ ಭಾಗ ಬಸ್ ಅಂತೇಳಿ. ಇದರಲ್ಲಿ ಏನಾಗಿದೆ ಸರ್, ಇದರಲ್ಲಿ 80% ನಮ್ಮ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಯಾರಿಗೂ ಸೌಲಭ್ಯ ಸಿಕ್ಕಿಲ್ಲ ಸರ್. ಯಾಕೆಂದರೆ ಅಧಿಕಾರಿಗಳು ಯಾಕೆ ನಮ್ಮ ಪತ್ರಕರ್ತರ ಮೇಲೆ ಸಿಟ್ಟು ಬರ್ತಿಲ್ಲ ಸರ್. ನಮ್ಮ ಮಾನದಂಡವನ್ನು ಸೃಷ್ಟಿ ಮಾಡ್ತಾರೆ ಸರ್, ಒಂದು 27 ಆ 27 ಫುಲ್ಫಿಲ್ ಅಪ್ ಮಾಡೋಕ್ಕಲ್ಲ ಪತ್ರಕರ್ತರು, ನಮಗೆ ಯೋಜನೆಗಳು ತಲುಪಲ್ಲ. ಕೇಳಿದರೆ ನೀವು ಮಾಧ್ಯಮ ಇದಿದೆ ನೀವು ಮಾಡಿದ್ವಿ ಅಂತ ಮುಖ್ಯಮಂತ್ರಿಗಳು ಮೊನ್ನೆ ಬಂದವರು ಹೇಳಿದರು. ಇಲ್ಲ ನಾವೆಲ್ಲ ಗ್ರಾಮೀಣ ಭಾಗದ ಪತ್ರಕರ್ತರು ಕೊಟ್ಟಿದ್ವಿ ಅಂತೇಳಿ. ಇದರ ಅಧಿಕಾರಿಗಳು ಸ್ವಲ್ಪ ಏನು ಮಾನದಂಡಗಳು ಇದೆಯಲ್ಲ ಸಡಿಲ ತೋರಿಸಿ ಪತ್ರಕರ್ತರನ್ನ ನೀವು ವಾರ್ತಾ ಇಲಾಖೆಯಲ್ಲಿ ನಿಮ್ಮದೇ ಮಾಹಿತಿ ಕೊಡಿದೆ ಹೇಗಾದರೂ ಮಾಡಿ ನಮ್ಮ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಒಂದು ಸೌಲಭ್ಯ ಕೊಡಬೇಕು ಅಂತೇಳಿ ನನ್ನ ಉದ್ದೇಶ ಕೂಡ ಆಗಿದೆ ಸರ್. ಅದರ ನಡುವೆ ನಮ್ಮ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಸರ್ ಅವರು ಎಷ್ಟು ನಿವೃತ್ತಿ ವಯಸ್ಸಿನಲ್ಲಿ ಸರ್ ತುಂಬ 60 ವರ್ಷ ಸರ್ವಿಸ್ ಮಾಡಿರ್ತಾರೆ. ಅವ್ರ ಪೆನ್ಷನ್ಗೆ ಬ್ಯಾಗ್ ಹಾಕ್ಕೊಂಡು ದಿವಸ ವಾರ್ತಾ ಇಲಾಖೆ ಓಡಾಡಬೇಕು ಸರ್ ಅವರು. ಯಾಕೆಂದರೆ ಡಾಕ್ಯುಮೆಂಟ್ಸ್ ಸರಿಯಿಲ್ಲ ಅಂತ ಸುಮ್ಮನೆ ಡಾಕ್ಯುಮೆಂಟ್ಸ್ ಸರಿಯಿಲ್ಲ ವಾಪಸ್ ಆಗ್ತಾರೆ. ಅವ್ರ ಪಾಪ ಜೀವನ ಪರ್ಯಂತ ವೃತ್ತಿ ಮಾಡಿರ್ತಾರೆ. ಆದರೆ ಪತ್ರಕರ್ತರಿಗೆ ಎಂದು ಕೂಡ ನೀವು ಏನು ವಾಸಾಸನ ಎಷ್ಟು 12,000 ಇರೋದಲ್ಲ ಸರ್, 12,000 15,000 ಕೊಡ್ತಿದ್ದಾರೆ. ಆ 15,000 ಕೊಟ್ಟರೆ ಸರ್ ನಾನು ಹೇಳೋಕ್ಕೆ ಬೇಸರ ಆಗುತ್ತೆ. ಕೆಲವು ಹಿರಿಯ ಪತ್ರಕರ್ತರು 15,000 ಕೊಟ್ಟರೆ ಅವರು ಆಸ್ಪತ್ರೆ ಅವರ ಔಷಧಿ ಮಾತ್ರೆಗೆ ಆಗುತ್ತೆ ಸರ್. ಈ ನೀವು ಕೊಡೋ ಸರ್ಕಾರ ದುಡ್ಡು ಅಟ್ಲೀಸ್ಟ್ ಅವ್ರು ಸೇವೆ ಸಲ್ಲಿಸೋದಕ್ಕೆ ಅದರ ಒಂದು ಅನುಕೂಲ ಆಗಲಿ ಅನ್ನೋದೊಂದು ನಮ್ಮ ಕಳಕಳಿಯ ಪ್ರಭಾಕರ್ ಸರ್ ಹತ್ರ ಮನವಿ ಸರ್. ಯಾಕೆಂದರೆ ತುಂಬ ಅದನ್ನು ವರ್ಷಕ್ಕೆ 2 ಮೀಟಿಂಗ್ ಮಾಡ್ತಾರೆ ಸರ್. ಆ ಮೀಟಿಂಗಲ್ಲಿ ಒಂದು ರಿಜೆಕ್ಟ್ ಮಾಡಿದರೆ ಮತ್ತೆ ಇನ್ನೊಂದು ವರ್ಷ ಕಾಯಬೇಕು. ಆ ಪತ್ರಕರ್ತನಿಗೆ ವಯಸ್ಸೇ ಮುಗಿದೋಗ್ಬಿಡ್ತಾರೆ ಸರ್. ಅವ್ನ ಸರ್ವಿಸಿಗೆ ಬೆಲೆನೇ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಹಾಗೆ ದಯವಿಟ್ಟು ನಿವೃತ್ತಿ ಅಂಚಿನ ಪತ್ರಕರ್ತರಿಗೆ ಒಳ್ಳೆ ರೀತಿ ಮತ್ತು ತಾವು ಏನು ಕ್ಯಾಶ್ಲೆಸ್ ಒಂದು ಇನ್ಶೂರೆನ್ಸ್ ಮಾಡಿದ್ವಿ ಸರ್ ಸರ್ಕಾರದಿಂದ 5 ಲಕ್ಷ ಸರ್. ಅದನ್ನು ಕೂಡ ಸರ್ ಏನಾಗಿದೆ ಭಾಳಷ್ಟು ಅದು ಮೀಡಿಯಾ ಲಿಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಸರ್. ಮೀಡಿಯಾ ಲಿಸ್ಟಿಗೆ ಇರೋ ಪತ್ರಿಕೆಗಳು ತುಂಬ ಕಡಿಮೆ ಇದೆ ಸರ್. ಜಿಲ್ಲಾ ಮಟ್ಟದ ಪತ್ರಿಕೆಗಳು ಮೀಡಿಯಾ ಲಿಸ್ಟಿಗೆ ಹೋಗ್ಬೇಕಾದ್ರೆ ಅದೊಂದು ದೊಡ್ಡ ಸರ್ಕಾರ ಇದೆ. ಅಧಿಕಾರಿಗಳು ಅದೇನು ಸಿಟ್ಟು ಅಂತ ಗೊತ್ತಿಲ್ಲ ಸರ್. ಬಸ್ ಪಾಸ್ ಮಾಡಿಲ್ಲ ಸರ್. ಬಸ್ ಪಾಸಲ್ಲಿ ನೀವು ಮಾನದಂಡ ನೋಡಿ ಸರ್. ಒಬ್ಬ ಮಹಿಳೆಯರಿಗೆ ಕೊಡಬಾರ್ದು ಅಂತ ನನ್ನ ಮಹಿಳೆಯರು ವಿರೋಧ ಮಾಡಬೇಡಿ. ಮಹಿಳೆ ಒಬ್ಬಳು ಸ್ಟೇಟಲ್ಲಿ ಎಲ್ಲಿ ಬೇಕಾದ್ರೆ ಓಡಾಡ್ಬೋದು. ಒಂದು ಆಧಾರ್ ಕಾರ್ಡ್ ತೋರಿಸಿ. ಪತ್ರಕರ್ತರು ಸರ್ ನೀವು ಈ ಜಿಲ್ಲೆಲ್ಲ ಹೋಗ್ಬೇಕು, ನೀನಿಂತ ಮೀಡಿಯಾ ಲಿಸ್ಟ್ ಇರಬೇಕು, ಸ್ಯಾಲರಿ ಸರ್ಟಿಫಿಕೇಟ್ ಹಾಕಬೇಕು, ಈ ಮಾನದಂಡ ಸಡಿಲೀಕರಿಸಿ ಸರ್. ಯಾಕೆಂದರೆ ನಾವು ನೈಜ ಪತ್ರಕರ್ತರಿಗೆ ಮಾತ್ರ ಕೇಳ್ತೀವಿ ಸರ್, ಯಾರು ನಾವು ಡೂಪ್ಲಿಕೇಟ್ ಪತ್ರಕರ್ತರಿಗೆ ಬೇರೆ ಕೇಳ್ತೇವೆ ಸರ್. ದಯವಿಟ್ಟು ಅದನ್ನು ಮಾನದಂಡ ಸ್ವಲ್ಪ ಸಡಿಲೀಕರಿಸಿ ಸರ್. ಆವಾಗ ನಿಮ್ಮ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಒಂದು ಸೌಲಭ್ಯ ಕೊಟ್ಟಂಗಾಗುತ್ತೆ ಅಂತೇಳಿ ನಮ್ಮದೊಂದು ಆಸೆ ಸರ್.
ಪತ್ರಕರ್ತ ಕಾರ್ಯಗಳು ಮಾಡಿ ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಎಲ್ಲೋ ಒಂದು ಕಡೆ ಪತ್ರಕರ್ತರಿಗೆ ನಾನು ಹೌದು ಈ ಕಾರ್ಯಗಳನ್ನು ಭಾಗವಹಿಸಿದ್ದೀನಿ, ನಾನು ಜ್ಞಾನಾರ್ಜನೆ ಹೆಚ್ಚಿಕೊಡ್ತೀನಿ ಅಂತೇಳಿ ಲಾಭ ಆಗುತ್ತೆ. ಇದರ ನಡುವೆ ಸರ್ ನಮಗೆ ಆರ್ಥಿಕವಾಗಿ ನಮ್ಮ ಸಂಘ ಏನು ತುಂಬ ಆರ್ಥಿಕವಾಗಿ ಏನು ಚೆನ್ನಾಗಿಲ್ಲ. ಕೇವಲ 2.5 ತಿಂಗಳಲ್ಲಿ ರಾಜ್ಯ ಘಟ್ಟಕ್ಕೆ 2,600 ಸದಸ್ಯರನ್ನು ಹೊಂದಿರುವ ಇಡೀ ರಾಜ್ಯದ ಒಂದು ಸಂಘಟನೆ ಕೇವಲ 2 ತಿಂಗಳಲ್ಲಿ ಮಾಡಿದಂಥ ಸಾಧನೆ ಇದು. ಯಾಕೆಂದರೆ ನಾವು ಪತ್ರಕರ್ತರು ಸರ್ ಎಲ್ಲ ಬುದ್ಧಿವಂತರು, ಅಷ್ಟು ಈಸಿಯಾಗಿ ಪತ್ರಕರ್ತನ ಸದಸ್ಯ ಮಾಡೋದು ಆಗಲ್ಲ ಸರ್. ಯಾಕೆಂದರೆ ಪ್ರತಿಯೊಂದು ಕ್ವಶನ್ ಮಾಡ್ತಾರೆ, ಇದೇನು ಮಾಡ್ತಿದ್ರಿ, ಇದಕ್ಕೇನು ಮಾಡ್ತಿದ್ರಿ ಅಂತೇಳಿ. ಹಾಗಾಗಿ ನಮ್ಮ ಒಂದು ಶುಭಯೋಗ ಅಂದರೆ ಈ ಬೆಂಗಳೂರಿನಲ್ಲಿ ಪ್ರಥಮ ಕಾರ್ಯಕ್ರಮ ಎಲ್ಲ ಗಣ್ಯರು ಶ್ರೀಗಳು ಎಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಮ್ಮ ಸಂಘ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯ ಕೊಡಬೇಕು ಅಂತೇಳಿ ನಮ್ಮದು ಉದ್ದೇಶ ಕೂಡ ಆಗಿದೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ಮರೆದೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿನೆನಪ. ನರ ನರವನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಇವತ್ತು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಮಾಧ್ಯಮ ಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಅತ್ಯಂತ ಬಹಳ ಮಹತ್ವದಾದಂತಹ ಒಂದು ಕಾರ್ಯಕ್ರಮ. ಹೀಗಾಗಿ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಆಯೋಜಕರೆಲ್ಲರಿಗೂ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ತಮಗೆಲ್ಲರಿಗೆ ತಿಳಿದಿರುವಂತೆ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಆಡಳಿತದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ ಇವೆಲ್ಲ ನಮ್ಮ ಆಡಳಿತದ ವ್ಯವಸ್ಥೆಗೆ, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಮೂಲ ಆಧಾರ ಸ್ತಂಭಗಳಾಗಿದ್ದಾವೆ. ಶಾಸಕಾಂಗ ನಾವೆಲ್ಲ ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಕಾಯ್ದೆ ಕಾನೂನು ಕಾರ್ಯಕ್ರಮಗಳನ್ನು ಕೊಡ್ತೇವೆ, ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಾಂಗ ಮಾಡ್ತದೆ. ಸಂವಿಧಾನಬದ್ಧವಾಗಿ ನಡೀತಾ ಇದೆ ಇಲ್ಲ ಅಂತ ಹೇಳಿ ನ್ಯಾಯಾಂಗ ಅದನ್ನು ಪರಾಮರ್ಶೆ ಮಾಡ್ತದೆ. ಇವೆಲ್ಲದರ ಜೊತೆಯಲ್ಲಿ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಈ ಎಲ್ಲ ಪ್ರಮುಖವಾದಂಥ ಆಧಾರ ಸ್ತಂಭಗಳಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಅದನ್ನು ಎತ್ತಿ ತೋರಿಸುವಂಥ ಕೆಲಸ, ಅದನ್ನು ಪರಿವರ್ತನೆ ಮಾಡುವಂಥ ಕೆಲಸ, ಬದಲಾವಣೆ ಮಾಡುವಂಥ ಕೆಲಸ ಯಾರಾದರೂ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಪತ್ರಿಕಾ ರಂಗ, ಮಾಧ್ಯಮ ರಂಗ ಮಾಡ್ತದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಹೀಗಾಗಿ ಮಾಧ್ಯಮ ರಂಗಕ್ಕೆ ಬಹಳಷ್ಟು ಮಹತ್ವದಾದಂಥ ಒಂದು ಸ್ಥಾನ ಇದೆ. ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಸಹಿತ ನಾವು ನೋಡ್ತಾ ಇದ್ದೇವೆ, ಅನೇಕ ಚಾನಲ್ಗಳು ಇವತ್ತು ವಿಶೇಷವಾಗಿ ಜನರಿಗೆ ಸಮಾಜದ ಉನ್ನತಿಗಾಗಿ ತಮ್ಮದೇ ಆದಂಥ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಇವತ್ತು ಸಮಾಜದಲ್ಲಿ ನಿರಂತರವಾಗಿ ಪರಿವರ್ತನೆ ನಡೀತಾ ಇರ್ತದೆ. ಈ ಪರಿವರ್ತನೆಗೆ ಹಲವು ಕಾರಣಗಳಿದ್ದಾವೆ. ಅದರಲ್ಲಿ ವಿಶಿಷ್ಟವಾದಂಥ ಕಾರಣ ಅಂತ ಹೇಳಿದ್ರೆ ನಮ್ಮ ಮಾಧ್ಯಮ ರಂಗಕ್ಕೂ ಸಮಾಜದಲ್ಲಿ ಬದಲಾವಣೆ ಮಾಡಲಿಕ್ಕೆ, ಪರಿವರ್ತನೆ ಮಾಡಲಿಕ್ಕೆ ಅಷ್ಟೇ ಒಂದು ದೊಡ್ಡದಾದಂಥ ಒಂದು ಶಕ್ತಿ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಮಾಧ್ಯಮದಿಂದಲೇ ಮಾತ್ರ ಅನೇಕ ವಿಷಯಗಳನ್ನು ಅರಿತುಕೊಂಡು ಅದನ್ನು ಬದಲಾವಣೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಪ್ರಭಾಕರ್ ಅವರು ಇದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮದವರ ಪರವಾಗಿದ್ದಾರೆ. ನಿಮ್ಮೆಲ್ಲ ರಾಜಶೇಖರವರು ಅನೇಕ ವಿಷಯಗಳನ್ನು ಈ ಸಭೆ ಗಮನಕ್ಕೆ ತಂದಿದ್ದಾರೆ. ಹೀಗಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ಮತ್ತು ಪ್ರಭಾಕರ್ ಅವರು ನಿಮ್ಮೆಲ್ಲರ ಏನು ಅನಿಸಿಕೆಗಳಿದ್ದಾವೆ ಅದೆಲ್ಲವೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಅದನ್ನು ಜಾರಿ ಮಾಡುವಂಥದ್ದು, ಕಾರ್ಯಗತ ಮಾಡಿಸುವಂಥ ಕೆಲಸ ಅವರು ಮಾಡ್ತಾರೆ ಅನ್ನುವಂಥ ಒಂದು ಭರವಸೆ ನನಗಿದೆ ಅನ್ನುವಂಥ ಮಾತನ್ನು ಇಲ್ಲಿ
ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಕೂಡಿ 25-26ನೇ ಸಾಲಿನ ಜೀವಮಾನ ಸಾಧನೆ ಪ್ರಶಸ್ತಿಗೆ ನಮ್ಮೆಲ್ಲರಿಗೆ ಹಿರಿಯರು ಮಾರ್ಗದರ್ಶಕರಾದಂಥ ಮಾನ್ಯ PGR ಸಿಂಧಿಯಾ ಸಾಹೇಬರಿಗೆ ತಾವು ಆಯ್ಕೆ ಮಾಡಿದ್ದು ಅತ್ಯಂತ ಸೂಕ್ತವಾಗಿದ್ದಂಥ ಒಂದು ಆಯ್ಕೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸುತ್ತಾ ಮಾಧ್ಯಮ ಕ್ಷೇತ್ರ ಇದೇ ರೀತಿಯಲ್ಲಿ ಉತ್ತಮವಾಗಿ ಬೆಳೆಯಲಿ, ಸತ್ಯ ಮತ್ತು ನಿರ್ಬೆಡೆಯಿಂದ ಇದ್ದ ಹಾಗೆ ಇರುವಂಥ ಸುದ್ದಿಗಳನ್ನು ಬಿತ್ತರಿಸಿ ಸಮಾಜವನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಿಮ್ಮೆಲ್ಲರ ಕೊಡುಗೆ ಇರಲಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಎಲ್ಲರಿಗೂ ಶುಭ ಹಾರೈಸಿ ನನ್ನ 2 ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲಿಗೆ ಎಲ್ರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ಜೊತೆಗೆ ಇವತ್ತು ಯಾರು ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇದ್ದಾರೆ ಎಲ್ಲ ಪತ್ರಕರ್ತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಸಂಘದ ಉದ್ಘಾಟನೆ ಜೊತೆಗೆ ಮುಖ್ಯವಾಗಿ ಪತ್ರಕರ್ತರಿಗೆ ಏನು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಸನ್ನಿವೇಶದಲ್ಲಿ ಇದು ಅತ್ಯಂತ ಪ್ರಮುಖವಾದದ್ದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ ಸುಮಾರು 200 ವರ್ಷಗಳ ಇತಿಹಾಸ ಇದೆ. ಹರ್ಮನ್ ಮೊಗ್ಲಿಂಗ್ ಅವರು ಮಂಗಳೂರಿನಲ್ಲಿ ಚಾಲನೆ ಕೊಟ್ಟಂಥ ಮಂಗಳೂರು ಸಮಾಚಾರ ಪತ್ರಿಕೆಯಿಂದ ಹಿಡಿದು ಇವತ್ತು 200 ವರ್ಷಗಳ ದಾರಿಯನ್ನು ನಾವು ಸಹಿಸಿದ್ವಿ. ಹಲವಾರು ಹಿರಿಯ ಪತ್ರಕರ್ತರು ಕಟ್ಟಿ ಬೆಳೆಸಿದಂತಹ ಕನ್ನಡ ಪತ್ರಿಕೋದ್ಯಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಆಶ್ರಯವನ್ನು ಪಡೆದಿದ್ದೇವೆ. ಒಬ್ಬ ಪತ್ರಕರ್ತನಾದವನಿಗೆ ಅವನ ಬರವಣಿಗೆ ಬಗ್ಗೆ ಯಾವತ್ತೂ ನೆಮ್ಮದಿ ಸಿಗ್ತದೆ ಅಂತಂದರೆ ಅವನ ಬರವಣಿಗೆಯಿಂದ ಒಂದು 4 ಜನಕ್ಕೆ ಅನುಕೂಲ ಆಗಬೇಕು. ನಾನು ಬರೆದಿದ್ದು ಸತ್ಯ, ಇದರಿಂದ 4 ಜನಕ್ಕೆ ಅನುಕೂಲ ಆಗಿದೆ ಅನ್ನೋವಾಗ ಆ ಪತ್ರಕರ್ತನಿಗೆ ನೆಮ್ಮದಿ ಸಿಗ್ತದೆ. ಇವತ್ತು ಯಾವ ಪತ್ರಕರ್ತರು ಕೂಡ ನಾನು ಸರಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ಇಷ್ಟನೇ ಪಡೋದಿಲ್ಲ. ಅವ್ರಿಗೂ ಗೊತ್ತು ನಾವು ಮಾಡ್ತಾ ಇರೋದು ತಪ್ಪು, ನಾವು ಬರೀತಾ ಇರೋದು ಅರ್ಧ ಸತ್ಯ, ನಾವು ಬರೀತಾ ಇರೋದು ಅಸತ್ಯ ಅಂತ ಅವ್ರಿಗೂ ಗೊತ್ತು. ಆದರೂ ಅನಿವಾರ್ಯ ಬ್ರೇಕಿಂಗ್ ನ್ಯೂಸ್ ಭರಾಟೆ, ಯಾವ ನ್ಯೂಸ್ ಯಾರು ಫಸ್ಟ್ ಬ್ರೇಕ್ ಮಾಡಬೇಕು ಅನ್ನೋ ಪೈಪೋಟಿನಲ್ಲಿ ಸುಳ್ಳು ಸತ್ಯನ ಒಂದು ಸುದ್ದಿ ಹೊಡೆದ್ಬಿಡೋದು. ಆಮೇಲೆ ಮತ್ತೆ ನಮ್ಮನ್ನೇ ಕೇಳ್ತಾರೆ ಈ ಸುದ್ದಿ ನಿಜಾನ ಸರ್ ಅಂತ. ನಾವೇನೋದು ಇಲ್ಲಪ್ಪ ಇದು ಸರಿ ಇಲ್ಲ, ಈ ಸುದ್ದಿ ಸುಳ್ಳು ಇಲ್ಲ ಸರ್ ನಿಜ ಅಂತ ಹೇಳ್ಬಿಡಿ ಸರ್, ಸುದ್ದಿ ಕೊಟ್ಬಿಟ್ಟಿದ್ದೀವಿ ನಾವು, ಯಾಕೆ ಅಂತಂದರೆ ನಮ್ಮ ಆಫೀಸ್ಗಳಲ್ಲೆಲ್ಲ ಕೇಳ್ತಾರೆ ಅಂತ ಹೇಳ್ತಾರೆ. ಒಬ್ಬ ಪತ್ರಕರ್ತರು ದಾರಿಯಲ್ಲಿ ಬರ್ತಾ ಇದ್ದು ಅಂತಂದರೆ ಅವರ ಬಗ್ಗೆ ವಿಶೇಷವಾದಂಥ ಗೌರವವನ್ನು ತೋರಿಸ್ತಾ ಇದ್ರು. ಅಂದರೆ ಅವತ್ತು ಪತ್ರಕರ್ತರು ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿ ನೊಂದವರ ರಾಯಭಾರಿಗಳಾಗಿ ಕೆಲಸ ಮಾಡ್ತಾ ಇದ್ರು. ಹೀಗಾಗಿನೇ ಪತ್ರಕರ್ತರು ಅಂತಂದರೆ ಆಳುವ ವರ್ಗದಲ್ಲಿ ಒಂದು ಭಯದ ವಾತಾವರಣ, ರಾಜಕಾರಣಿಗಳಲ್ಲಿ ಒಂದು ಗೌರವದ ವಾತಾವರಣ ಇತ್ತು. ಇವತ್ತು ಆ ಥರ ಪರಿಸ್ಥಿತಿನೇ ಇಲ್ಲ. ಇವತ್ತು ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ ಅಂತಂದರೆ ಉತ್ತರ ಕೊಡಬೇಕೋ ಬೇಡವೋ ಅಂತ 20 ಸರಿ ಆಲೋಚನೆ ಮಾಡ್ತಾರೆ. ಇವತ್ತು ಪತ್ರಿಕೋದ್ಯಮ ಅಂತ ಏನಾಗಿದೆ ಅಂತಂದರೆ ಸ್ಟೇಟ್ಮೆಂಟ್ ಓರಿಯೆಂಟೆಡ್, ಅಂದರೆ ಹೇಳಿಕೆಗಳಿಂದ ಕೂಡಿದಂತಹ ಪತ್ರಿಕೋದ್ಯಮ. ಇವತ್ತು ಬೆಳಿಗ್ಗೆ ಬರ್ತಾರೆ, ಸಾರ್ ಅವ್ರು ಇವತ್ತು ನಿಮ್ಮ ಬಗ್ಗೆ ಹಿಂಗೆ ಹೇಳಿದ್ದಾರೆ, ನೀವು ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವ್ರು ಹೇಳಿದ್ಮೇಲೆ ಅಲ್ಲಿ ಹೋಗ್ತಾರೆ, ಸಾರ್ ಇವ್ರು ಈ ಥರ ಹೇಳಿದ್ದಾರೆ, ನೀವು ಅದ್ರ ಬಗ್ಗೆ ಏನು ಹೇಳಿದ್ದಾರೆ? ನೀವು ಪತ್ರಿಕೆ ತೆಗೆದು ನೋಡಿದ್ರೆ ಬೆಳಗ್ಗೆ ಬರೀ ಹೇಳಿಕೆಗಳಿಂದ ಪತ್ರಿಕೆಗಳು ತುಂಬಿದ್ದಾರೆ.
ಹೀಗಾಗಿನೇ ಅಭಿವೃದ್ಧಿ ಪತ್ರಿಕೋದ್ಯಮಕ್ಕೆ ಮತ್ತು ತನಿಖಾ ವರದಿಗಳಿಗೆ ಇವತ್ತು ಜಾಗ ಎಲ್ಲೂ ಸಿಗ್ತಾ ಇಲ್ಲ. ಪತ್ರಿಕೆಗಳಲ್ಲೂ ಅಷ್ಟೇ, ಟಿವಿ ಚಾನಲ್ಗಳಲ್ಲೂ ಅಷ್ಟೇ. ಯಾರು ಕೂಡ ನೀವು ತನಿಖಾ ವರದಿನ ತಗೊಬನ್ನಿ ಅಂತ ಕೇಳಲ್ಲ, ನಿಮಗೆ ಅಭಿವೃದ್ಧಿಗೆ ಸಂಬಂಧಪಟ್ಟ ವರದಿಗಳನ್ನ ತಗೊಬನ್ನಿ ಅಂತ ಯಾರು ಕೇಳಲ್ಲ. ಅವ್ರು ಆ ಥರ ಹೇಳಿದರೆ ಅವ್ರಿಗೆ ಇಮಿಡಿಯೇಟ್ ನೀವು ರಿಯಾಕ್ಷನ್ ತಗೋಬೇಕು, ಇಷ್ಟೇ ಹೇಳೋದು. ಅವರು ಮೈಕ್ ಹಿಡ್ಕೊಂಬರ್ತಾರೆ, ಅವ್ರು ಆ ಥರ ಹೇಳಿದರೆ ನೀವು ಏನು ಹೇಳ್ತೀರಾ ಅಂತ. ಹೀಗಾಗಿನೇ ಅಭಿವೃದ್ಧಿ ಪತ್ರಿಕೋದ್ಯಮ ಅಥವಾ ಒಟ್ಟಾರೆ ಪತ್ರಿಕೋದ್ಯಮ ಇವತ್ತು ಒಂದು ಕವಲ ದಾರಿಯಲ್ಲಿ ನಿಂತಿದೆ. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಜೊತೆಗೆ ಸೋಷಿಯಲ್ ಮೀಡಿಯಾ ಒಂದು ನಮ್ಮ ನಾಡಾಗಿದೆ. ಮುಂಚೆ ಎಲ್ಲ ಯಾರಾದರೂ ಒಬ್ಬರು ಒಂದು ಕಾರ್ಯಕ್ರಮ ಆದರೆ MLAಗಳು, ಸಚಿವರು ದಯವಿಟ್ಟು ನಮ್ಮ ಫೋಟೋ ಹಾಕ್ಕೊಡಿ ಸರ್ ಪೇಪರಲ್ಲಿ ಅಂತ ಅಂಗಲಾಗ್ತಾ ಇದ್ರು. ಇವತ್ತು ಯಾರು ಕೇಳಲ್ಲ. ಇವತ್ತು MLAಗಳಾಗಿರ್ಬೋದು, ಮಿನಿಸ್ಟರ್ಗಳಾಗಿರ್ಬೋದು, ಅವರವ್ರದೇ ಒಂದು ಸೋಷಿಯಲ್ ಮೀಡಿಯಾ ಟೀಮ್ಗಳನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಕಾರ್ಯಕ್ರಮ ಮಾಡ್ತಾರೆ, ಈ ಕಾರ್ಯಕ್ರಮ ಆಯಿತು, ಈಗ 5 ನಿಮಿಷಕ್ಕೆ ಕಂಡ್ರೆ ಅವ್ರ ಫೇಸ್ಬುಕ್ ಅಕೌಂಟ್ ಎಲ್ಲ ಬಂದ್ಬಿಟ್ಟಿರ್ತದೆ. ಹೀಗಾಗಿ ಯಾರು ಕೂಡ ನೆಚ್ಕೊಂಡಿಲ್ಲ ಪತ್ರಕರ್ತರನ್ನು. ಯಾಕೆಂತಂದರೆ ನಾವು ಪತ್ರಕರ್ತರು ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತಂದರೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಅಭಿವೃದ್ಧಿಯಿಂದ ವಂಚಿತರಾಗಿದ್ದಾರೆ, ಯಾವ ಸಮಾಜ ನಿರ್ಲಕ್ಷ್ಯಕ್ಕೊಳಗಾಗಿದೆ, ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಆದರೆ ನಮ್ಮ ಟಾರ್ಗೆಟ್ ಏನಾಗಿದೆ, ನಮ್ಮ ಟಾರ್ಗೆಟ್ ಏನಿದ್ರು ರಾಜಕಾರಣಿಗಳು, ಸಿನಿಮಾ ನಟಿಯರು, ಅದು ಬಿಟ್ಟರೆ ಯಾರು ಅಪರಾಧ ಕೃತ್ಯಗಳನ್ನು ಎಸಗ್ತಾರೆ ಅವರು. ಇವತ್ತು ಏನಾಗಿದೆ, ಪತ್ರಕರ್ತರು ಅಂತಂದರೆ ಪೆನ್ ಹಿಡಿಯೋದನ್ನೇ ಬಿಟ್ಬಿಟ್ಟಿದ್ದಾರೆ. ಈಗೆಲ್ಲ ವಾಟ್ಸಪ್ ಯೂನಿವರ್ಸಿಟಿ ಮೆಂಬರ್ಗಳಾಗ್ಬಿಟ್ಟಿದ್ದಾರೆ. ಈಗ ಟಿವಿಗಳಲ್ಲಿ ಏನೇನು ಬರುತ್ತೋ ಟಿವಿ ಮುಂದೆ ನೋಡಿಕೊಂಡು ಅದನ್ನೇ ಬರ್ಕೊಂಡ್ಬಿಡ್ತಾರೆ, ಅಥವಾ ಗ್ರೂಪ್ಗಳಲ್ಲಿ ಯಾರ್ಯಾರು ಫ್ರೆಂಡ್ಸು ಶೇರ್ ಮಾಡ್ತಾರೆ, ಈಗ ಅದನ್ನೇ ನ್ಯೂಸ್ ಮಾಡ್ತಾರೆ. ಪ್ರಿಂಟ್ ಮೀಡಿಯಾ ಪತ್ರಕರ್ತರು ಹೊರಗಡೆ ಬರುವಂಥದ್ದೇ ಕಡಿಮೆ ಆಗಿಬಿಟ್ಟಿದೆ. ರಾಜಕಾರಣಿಗಳು ಮತ್ತು ಜನರ ಒಡನಾಟ ಕೂಡ ಅವರು ಇತ್ತೀಚೆಗೆ ಕಡಿಮೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಭಾಳ ಪ್ರೀತಿಯಿಂದ ಬರಮಾಡಿಕೊಂಡ ರಾಜಶೇಖರ್ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸಿ, ಜೊತೆಗೆ 2 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಇವತ್ತು ಪತ್ರಕರ್ತರಿಗೆ ಯಾರಾದರೂ ನೆರವಾಗಿದ್ದಾರೆ ಅಂತಂದರೆ ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಶ್ರೀ ಸಿದ್ದರಾಮಯ್ಯವರಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ 2013ರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪತ್ರಕರ್ತರಿಗಿದ್ದಂಥ ಪೆನ್ಷನ್ ಕೇವಲ 3,000 ರೂಪಾಯಿ. ಅವರು ಪತ್ರಕರ್ತರ ಜೊತೆ ಮಾತಾಡಿ ಹೇಳಿದ್ರು, 3,000 ರೂಪಾಯಿ ಪೆನ್ಷನಲ್ಲಿ ಏನಪ್ಪ ಮಾಡ್ತೀರಿ ನೀವು ಅಂತೇಳಿ. ಇವತ್ತು 3,000 ರೂಪಾಯಿ ಇದ್ದ ಪೆನ್ಷನನ್ನು 15,000 ರೂಪಾಯಿಗಳಿಗೆ ತಗೊಂಬಂದು ಇಟ್ಟಿದ್ದಾರೆ. ನಿಜ, ಅವ್ರು ಹೇಳ್ದಂಗೆ ಕೆಲವೊಂದು ಗೈಡ್ಲೈನ್ಸ್ನಿಂದಾಗಿ ಹಲವಾರು ಜನ ಪತ್ರಕರ್ತರಿಗೆ ಪೆನ್ಷನ್ ಸಿಗ್ತಾ ಇಲ್ಲ. ಏನಾಗ್ಬಿಟ್ಟಿದೆ ಅಂತಂದರೆ, ಈಗ ಮುಂದೆ ಅಲ್ಲಿ ಸೌಲಭ್ಯ ಇದೆ, ಅದನ್ನು ಪಡ್ಕೊಳ್ಳೋಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಆಗ್ತಾಯಿಲ್ಲ. ಈಗ ನಾವು 15,000 ರೂಪಾಯಿ ಕೊಟ್ಟರೂ ಕೂಡ ಪೆನ್ಷನ್ ತಗೊಳ್ತಾ ಇರೋ ಪತ್ರಕರ್ತರ ಸಂಖ್ಯೆ ಬರೀ 250 ಜನ ಮಾತ್ರ. ಹೀಗಾಗಿ ಆ ಮಾನದಂಡಗಳನ್ನು ಕೂಡ ಸಡಿಲ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗ ಜೊತೆಗೆ ವಿಶೇಷವಾಗಿ ಗ್ರಾಮೀಣ ಬಸ್ ಪಾಸ್ ಯೋಜನೆ ಕೂಡ ಮುಖ್ಯಮಂತ್ರಿಗಳು ಮಾತು ಕೊಟ್ಟಂತೆ ಗ್ರಾಮೀಣ ಬಸ್ ಪಾಸ್ ಯೋಜನೆ ಕೂಡ ಜಾರಿಗೆ ತಂದಿದ್ದಾರೆ. ಅದರಲ್ಲೂ ಕೆಲವೊಂದು ಅಡೆತಡೆಗಳಿದ್ದಾವೆ. ಈಗ ಸದ್ಯಕ್ಕೆ ನಾವು 6,200 ಜನ ಪತ್ರಕರ್ತರಿಗೆ ಈಗ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ಗಳನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಆ ನಿಯಮಾವಳಿಗಳನ್ನು ಕೂಡ ಕೊಂಚ ಸಡಿಲ ಮಾಡಿ ಎಲ್ಲ ಪತ್ರಕರ್ತರಿಗೂ ಪಾಸ್ ಸೌಲಭ್ಯ ಸಿಗುವಂಥದ್ದು ನಾವು ನೋಡ್ಕೊಳ್ತೇವೆ ಅಂತ ಹೇಳ್ತೇನೆ. ಜೊತೆಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ 5 ಲಕ್ಷ ರೂಪಾಯಿವರೆಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಯಾಕೆ ಅಂತಂದರೆ ನಾವು ಕರೋನಾ ಸಂದರ್ಭದಲ್ಲಿ ನೋಡಿದ್ವಿ ಸರ್, ಹಲವಾರು ಜನ ಪತ್ರಕರ್ತರು ಚಿಕಿತ್ಸೆಗೂ ದುಡ್ಡಿಲ್ಲದೆ ಪಾಪ ತೀರ್ಕೊಂಡ್ಬಿಟ್ರು. ಅಂಥವ್ರು ನೆರವಾಗಬೇಕು ಅಂತಲೇ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನು ನಾವಿವತ್ತು ಜಾರಿಗೆ ತಂದಿದ್ವಿ. ಈ 3 ಯೋಜನೆಗಳು ಎಲ್ಲ ಅರ್ಹ ಪತ್ರಕರ್ತರಿಗೆ, ಅದು ನಿಯಮಾವಳಿಗಳನ್ನು ಬಿಟ್ಟು ಎಲ್ಲ ಅರ್ಹ ಪತ್ರಕರ್ತರಿಗೆ ಸಿಗುವಂತೆ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಇದಕ್ಕೋಸ್ಕರ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತನಾಡಿ ಆ ಯೋಜನೆ ಸದ್ಬಳಕೆಯಾಗುವ ರೀತಿಯಲ್ಲಿ ನೋಡಿಕೊಳ್ತೇವೆ. ಜೊತೆಗೆ ಈ ಎಲ್ಲ ಯೋಜನೆಗಳನ್ನು ಜಾರಿಗೆ ತಂದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗೂ ಕೂಡ ವಿಶೇಷವಾದಂಥ ಕೃತಜ್ಞತೆಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.
ಸಮಾಜದ ಯಾವುದೇ ರಂಗ ಇರಲಿ, ಅದರಲ್ಲಿ ಏನು ಕಲುಷಿತ ಇದ್ದರೂ ಕೂಡ ಆ ಕಲುಷಿತವನ್ನು ಪರಿಹರಿಸಿ ಅಲ್ಲಿ ಶುದ್ಧತೆಯನ್ನು ನೀಡತಕ್ಕಂಥ ವ್ಯವಸ್ಥೆಯಲ್ಲಿ ಪ್ರಧಾನವಾದ ಪಾತ್ರವನ್ನು ಮಾಡತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ಪತ್ರಿಕಾ ರಂಗಕ್ಕೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ. ಇನ್ನೊಂದು ಭಾಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ನನಗೇನು ಕಾಣ್ತಾ ಇದೆ ಅಂದರೆ, ಇಡೀ ಲೋಕಕ್ಕೆ ಬೆಳಕು ಬೇಕು, ಯಾರೂ ಕತ್ತಲೆಯನ್ನು ಬಯಸೋದಿಲ್ಲ. ಇಡೀ ಲೋಕ ಬಯಸ್ತದೆ ನಮ್ಮ ಮನೆಯ ಒಳಗಿನಿಂದ ಹಿಡಿದು ಇಡೀ ಲೋಕದ ಪ್ರಪಂಚದ ಎಲ್ಲ ಕಡೆಗೂ ಕೂಡ ಬೆಳಕು ಬೇಕು ಅಂತಲೇ ಅಪೇಕ್ಷೆ ಪಡ್ತೇವೆ. ಎಲ್ಲ ಕಡೆ ಬೆಳಕಿರಬೇಕು, ಬೆಳಕಿನ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಬದುಕು ಸಾಗಬೇಕು, ಜೀವನ ಸಾಗಬೇಕು, ವ್ಯವಹಾರ ಸಾಗಬೇಕು, ಪ್ರತಿಯೊಂದು ಆ ಬೆಳಕಿನ ಜೊತೆಯಲ್ಲಿ ಸಾಗಬೇಕು ಅಂತ ಹೇಗೆ ನಾವು ಅಪೇಕ್ಷೆ ಪಡ್ತೇವೋ ಹಾಗೆ ಸಮಾಜಕ್ಕೆ ಬೆಳಕಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಹಳ ಪ್ರಧಾನವಾಗಿರ್ತಕ್ಕಂಥ ಜವಾಬ್ದಾರಿ ಯಾರದ್ದು ಅಂತ ಕೇಳಿದ್ರೆ ಪತ್ರಿಕೋದ್ಯಮ ಮತ್ತು ಪತ್ರಿಕಾ ರಂಗದಲ್ಲಿರ್ತಕ್ಕಂಥ ಸಂಪಾದಕರು, ಅದರ ಜವಾಬ್ದಾರಿಯಲ್ಲಿರ್ತಕ್ಕಂಥವರು ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ. 4 ರಂಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ: ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾಂಗ. ಪತ್ರಿಕಾ ರಂಗ ಕೇವಲ ಅದೊಂದು ರಂಗ ಅಲ್ಲ, ಅದು ಸಮಾಜದ ಅಂಗ. ಈ ಅಂಗ ಯಾವತ್ತೂ ಕೂಡ ತಲೆಯಿಂದ ಕಾಲಿನವರೆಗೆ ಎಲ್ಲೂ ಕೂಡ ನ್ಯೂನತೆಗೆ ಒಳಗಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಯಾಕೆಂದರೆ ನೀವು ಕೊರತೆಗೆ ಒಳಗಾದರೆ ಸಮಾಜ ಕೊರತೆಗೆ ಒಳಗಾಗ್ತದೆ, ದೇಶ ಕೊರತೆಗೆ ಒಳಗಾಗ್ತಕ್ಕಂಥ ಸ್ಥಿತಿಗೆ ಬಂದಿರುತ್ತೆ. ಹಾಗಾಗಿ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಪರಿಪೂರ್ಣತೆಯನ್ನು ತಂದುಕೊಡ್ಲಿಕ್ಕೆ ಸಾಧ್ಯವಾಗ್ತದೋ, ದಿನದಿಂದ ದಿನಕ್ಕೆ ಬದಲಾವಣೆಗಳನ್ನು ತರ್ತಕ್ಕಂಥ ಈ ಕಾಲಮಾನದಲ್ಲಿ ಹೊಸ ಪ್ರಯೋಗಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠವಾದಂಥ ಗುಣಗೌರವವನ್ನು ಮಾಧ್ಯಮದಲ್ಲಿ ಮೊದಲನೆಯ ಪೇಜ್ನಲ್ಲಿ ಹಾಕುವ ವ್ಯವಸ್ಥೆಯನ್ನು ಮಾಡಿ. ಅನಗತ್ಯವಾದ ಬೇಸರ ಹುಟ್ಟಿಸುವ, ಯಾರದ್ದೋ ಮಗು ಯಾರಿಗೋ ಮಗು ಆಯಿತು ಅನ್ನುವಾಗ ಆ ಮಗು ಆಗುವ ಪ್ರಾರಂಭದ ದಿನದಿಂದ ತೊಟ್ಲಿಗೆ ಹಾಕಿ ಅವರಿಗೆ ನಾಮಕರಣ ಮಾಡೋ ವಿಶೇಷತೆಯನ್ನೇ ನೀವು ಬಿತ್ತುವಂಥ ವ್ಯವಸ್ಥೆಯನ್ನು ಮಾಡಿ ಸಮಾಜಕ್ಕೆ ಏನು ಸಂದೇಶ ಕೊಡೋ ಪ್ರಯತ್ನವನ್ನು ಮಾಡ್ತೀರಿ ಬಂಧುಗಳೇ? ಮಾಡಬೇಕಾದ್ದೇನು ಅಂದರೆ, ಈ ದೇಶದ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಯಾವ್ಯಾವ ರಾಜ್ಯದಲ್ಲಿ, ಯಾವ್ಯಾವ ಗ್ರಾಮದಲ್ಲಿ, ಯಾವ್ಯಾವ ಊರಲ್ಲಿ ಯಾರ್ಯಾರು ಯಾವ್ಯಾವ ಉತ್ತಮ ಕೆಲಸ ಮಾಡಿದ್ದಾರೆ ಅದನ್ನು ದೊಡ್ಡದಾಗಿ ಹಾಕಿ ಇನ್ನೊಬ್ಬರಿಗೆ ಪ್ರಚೋದನೆ ಅದನ್ನು ಕೊಡುವಂಥ ರೀತಿಯಲ್ಲಿ ಅದನ್ನು ಪರಿವರ್ತಿಸುವಂಥ ವ್ಯವಸ್ಥೆಯನ್ನು ಸಮಾಜದಲ್ಲಿ ಪರಿವರ್ತನೆ ತಂದು ಹೊಸ ಯುವ ಪೀಳಿಗೆ ಇದಕ್ಕೆ ಆದ್ಯತೆಯನ್ನು ಕೊಡಿ. ನೀವು ರಂಗವನ್ನು ಒಪ್ಪಿಕೊಂಡಿರುವುದು ಯಾಕೆ ಅಂತ ಕೇಳಿದರೆ, ಸಮಾಜದಲ್ಲಿ ಹೊಸ ಪರಿವರ್ತನೆಗೆ ಬೆಳಕನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನೀವು ಆ ರಂಗವನ್ನು ಪ್ರವೇಶ ಮಾಡಿದ್ದೀರಿ. ಹಾಗಾಗಿ ಆ ರಂಗ ಪ್ರವೇಶವನ್ನು ಮಾಡಿದ್ದೀರಿ ಅಂದ ಮೇಲೆ ಆ ರಂಗ ಪ್ರವೇಶದ ಹೇಗಿರಬೇಕು ಅಂದರೆ, ಕುಳಿತವರು ಅಷ್ಟು ಜನ ಸಂತೋಷ ಪಡಬೇಕು, ಸಂಭ್ರಮ ಪಡಬೇಕು, ಜೊತೆಗೆ ನಮ್ಮಲ್ಲಿ ನೋಡ್ತಾ ಇದ್ದವರು ಅದರಿಂದ ಪರಿವರ್ತನೆ ಆಗಬೇಕು. ಒಂದು ನಾಟಕ ಆಗಲಿ, ಒಂದು ಯಕ್ಷಗಾನ ಆಗಲಿ, ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂದರೆ ಆ ಕಾರ್ಯಕ್ರಮದಿಂದ ಬರ್ತಕ್ಕಂಥ ಫಲಶ್ರುತಿ ಹೇಗೆ ಅಂದರೆ, ಕೂತಂಥ ಎಲ್ಲ ಮುಂದಿನ ಶ್ರೋತೃಗಳಿಗೆ ಅದರ ಫಲಶ್ರುತಿ ಪರಿಣಾಮ ಆಗಬೇಕು. ಅವರು ಇಲ್ಲಿಂದ ಹೊರಟ ಮೇಲೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರೇರಣೆಯನ್ನು ಪೂರ್ವಕವಾಗಿರ್ತಕ್ಕಂಥ ರೀತಿಯಲ್ಲಿ ಕೊಡಬೇಕು. ಆ ರೀತಿಯಾಗಿ ಈ ರಂಗವನ್ನು ನೀವು ಪ್ರವೇಶ ಮಾಡಬೇಕು. ಆ ರಂಗದಲ್ಲಿ ವಿಜೃಂಭಿಸಬೇಕು. ವಿಜೃಂಭಿಸಿ ಶಾಶ್ವತವಾಗಿ ಜನಮಾನಸದಲ್ಲಿ ಉಳಿಯುವ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುವಂಥ ವ್ಯವಸ್ಥೆಗೆ ಕಾರಣವಾಗಬೇಕು. ಅದು ಜೀವನದ ಸಾರ್ಥಕ್ಯ, ಅದು ಬದುಕಿನ ಪರಿಪೂರ್ಣತೆ ಮತ್ತು ನಾವು ಪಡೆದುಕೊಂಡ ಜೀವನಕ್ಕೆ ಧನ್ಯತೆಯನ್ನು ಕಾಣುವಂಥ ಸೌಭಾಗ್ಯವನ್ನು ನಾವು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಸದಾಶಯವರ ಮಾತುಗಳನ್ನು ಈ ಸಂದರ್ಭ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ, ಮೇಲೆ ನಿಂತಿದೆ ಇಡೀ ಸಂಸಾರ. ಸತ್ಯದ ಸಾರ ಇಲ್ಲ ಅಂದರೆ ಇದು ಸಂಸಾರ ಅಲ್ಲ, ನಿಸ್ಸಾರ. ಸೊ ಹಾಗಾಗಿ ನೀವು ಈ ಕೆಲಸ ಮಾಡಬೇಕು. ಮತ್ತು ಪ್ರಭಾಕರ್ ಅವರಿಗೆ ನಾನೊಂದು ರಿಕ್ವೆಸ್ಟ್ ಹಾಕಿ ಕಳಿಸ್ತೇನೆ. ಕಾರಣ ಇಷ್ಟೇ, ಇವತ್ತು ಕರ್ನಾಟಕದಲ್ಲಿ ಸ್ಟೇಟಲ್ಲಿ ನಿಮ್ಮ ಇಷ್ಟೆಲ್ಲ ಸಭೆ ಆಯಿತು, ಸಮಾರಂಭ ಆಯಿತು, ಎಲ್ಲ ಆಯಿತು. ಇವತ್ತು ಪತ್ರಿಕೋದ್ಯಮಕ್ಕೆ ಅದರದ್ದೇ ಆದ ಸ್ವತಂತ್ರ ಜಾಗ ಇಲ್ಲ. ಅದನ್ನೊಂದು ನಿಮ್ಮ ಪರವಾಗಿ ನಾನೊಂದು ಅಪ್ಲಿಕೇಶನ್ ಹಾಕಿದ್ದೀನಿ ಅವರಿಗೆ, ಅದೊಂದು ಆಗಬೇಕು ಅಂತ ಹೇಳಿ. ಇನ್ನೊಂದು, ಚಿಕ್ಕಮಗಳೂರಲ್ಲಿ ನಾವು ಈ ಮನೆ ಕಟ್ಕೊಡೋ ಪ್ರೋಗ್ರಾಮ್ ಇದೆ ಆಶ್ರಮದಿಂದ. ಯಾಕಂದರೆ ಐ ಆಲ್ವೇಸ್ ಸಿ ದ ಲಾರ್ಡ್ ಇನ್ ನೀಡಿ, ನಾಟ್ ಇನ್ ಗ್ರೀಡಿ. ಇನ್ನೊಂದು, ನಾನು ರಾಜಶೇಖರ್ ಹತ್ರ ಹೇಳಿದೆ, 10 ಜನ ಹಿರಿಯ ಪತ್ರಕರ್ತರಿಗೆ, ಯಾಕೆ ಕೊರೋನಾ ಟೈಮಲ್ಲಿ ಒದ್ದಾಡಿದ 3 ಜನ ನಂಗೆ ಗೊತ್ತಿದ್ದೆ. ಒಂದು ನರ್ಸ್ಗಳು, ಇನ್ನೊಂದು ಪತ್ರಕರ್ತರು, ಇನ್ನೊಂದು ಡಾಕ್ಟರ್ಗಳು. ಈ 3 ಜನ ಪ್ರಾಣದ ಹಂಗೆ ಬಿಟ್ಟು ಒದ್ದಾಡ್ತಾರಂತೆ. ಈ ರೈತರ ಋಣ, ಯೋಧರ ಋಣ ತೀರಿಸ್ಲಿಕ್ಕಾಗಲ್ಲ, ಜೊತೆಗೆ ಈ 2 ಋಣವೂ ತೀರಿಸ್ಲಿಕ್ಕಾಗಲ್ಲ. ಎಲ್ಲ ಹೆಂಡತಿ ಮಕ್ಕಳ ರಕ್ಷಣೆ, ಸ್ವರಕ್ಷಣೆಯಲ್ಲಿ
ಬಾಗಿಲಾಕೊಂಡು ಕೂತಿದ್ರು. ಆ ಟೈಮಲ್ಲಿ ಹೋಗಿ ಇಲ್ಲಿ ಅನಾಹುತ ಆಗಿದ್ದಕ್ಕೆ ಜನಕ್ಕೆ ಮತ್ತೆ ಜನಾರ್ದನ ಅಂದರೆ ವಿಧಾನಸೌಧಕ್ಕೆ ಮಧ್ಯೆ ಇರೋ ಕರೆಂಟ್ ವೈಯರು ಮೀಡಿಯಾ. ಅಲ್ಲಿ ಹ್ಯುಮ್ಯಾನಿಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದೇವರ ರಕ್ಷಣೆಗೆ ಬಂದರೂ ಗೊತ್ತಿಲ್ಲ, ಆನೆ ತುಳಿದಾಗ, ನಮ್ಮೂರ ಕಡೆ ಮೂಡಿಗೆರೆಯಲ್ಲಿ ಗುಡ್ಡ ಕುಸಿದಾಗ, ಇಲ್ಲೆಲ್ಲ ಅನಾಹುತಗಳಾದಾಗ ಅವತ್ತು ಒಬ್ಬರೇ ರಕ್ಷಣೆಗೆ ಎಲ್ಲರಿಗೂ ಬಂದವರು ಧರ್ಮವನ್ನು ಎಲ್ಲ ಬದಿಗಿಟ್ಟು ಹ್ಯುಮ್ಯಾನಿಟಿ ಇಸ್ ದ ಡಿವೈನಿಟಿ ಅಂತ ನಿಂತಿದ್ರೆ ಅದು ನಿಮ್ಮ ಪತ್ರಕರ್ತರು. ಹಾಗಾಗಿ ಇಲ್ಲಿಂದಲೇ ನಿಮಗೆ ನಮಸ್ಕಾರ ಮಾಡ್ತಾ, ಆ ಹಿರಿಯ ಪತ್ರಕರ್ತರಿಗೆ ನಾನಿರೋ ತನಕ ನನ್ನ ಆಶ್ರಮದಿಂದ ಪ್ರತಿ ವರ್ಷ 5 ಜನಕ್ಕೆ, ನೀವೇನು 10 ಜನ ಕೊಡ್ತಿದ್ದೀರಿ, 5 ಜನಕ್ಕೆ ನನ್ನ ಕಡೆಯಿಂದ ಇನ್ನು ಯಾವಾಗಲೂ ಬರುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಈ ಫಂಕ್ಷನ್ ಫ್ರಿಕ್ಷನ್ ಆಗಬಾರ್ದು, ಪ್ರೋಗ್ರೆಸ್ಸಿಗೆ ಏನಾರು ಆಗಬೇಕು. ಈ ಅಧಿಕಾರಕ್ಕೆ 5 ವರ್ಷ, ಧರ್ಮ ಮತ್ತು ಚಿಂತನೆಗೆ ವರ್ಷ ಇಲ್ಲ. ಪತ್ರಿಕೋದ್ಯಮದಲ್ಲಿ ಚಿಂತನೆ ತಾಕತ್ತು, ಚಿಂತನೆ ಆದಾಗ ಲೌಕಿಕ ಪಾರಮಾರ್ಥಿಕ ಅಂತೆಲ್ಲ ಅದೆರಡು ಬೇರೆ. ಅದಕ್ಕೆ ನಿಮಗೆ ಚಿಂತನಾ ಬೆಂಚ್ ಅಂತ ಹೇಳಿಲ್ಲ. ಯಾಕೆ ನಿಮಗೆ ಮೆದುಳೇ ಶಕ್ತಿ, ಮೆದುಳೇ ಹೀಗೆ ಬರುತ್ತೆ, ಇಲ್ಲಿ ಆಲೋಚನೆ ಬರುತ್ತೆ ಇಂಟೀರಿಯರು. ಇದು ಸರಸ್ವತಿಯಾಗಿ ಲೇಖನಿಯಲ್ಲಿ ಬರುತ್ತೆ. ಅಗ್ನಿ ಬ್ರಹ್ಮನ ಹತ್ರ ಇರೋದು ವಸ್ತುವೇ ನಿಮ್ಮ ಹತ್ರನೇ ಇರುತ್ತೆ. ಬ್ರಹ್ಮ ಅಲ್ಲೂ ಕೂತು ಹಣೆ ಬರ ಬದಲಾಯಿಸ್ತಾನೋ ಗೊತ್ತಿಲ್ಲ. ನೀವೆಲ್ಲ ಮನಸ್ಸು ಮಾಡಿದರೆ ಸರ್ಕಾರದ ಹಣೆ ಬರವೂ ಬದಲಾಯಿಸ್ತೀರಿ, ಸರ್ವರ ಹಣೆ ಬರವೂ ಬದಲಾಯಿಸ್ತೀರಿ, ಕೊನೆಗೆ ಬ್ರಹ್ಮನ ಹಣೆ ಬರವೂ ಬದಲಾಯಿಸ್ತೀರಿ, ಹೇಳಲಿಕ್ಕಾಗಲ್ಲ. ಸೊ ಆ ಜವಾಬ್ದಾರಿಯೊಂದಿಗೆ ನೀವೆಲ್ಲ ಕೆಲಸ ಮಾಡಿ. ಸೊ ಮೀಡಿಯಾದವರಿಗೆ ಹೆಲ್ತ್ ಕ್ಯಾಂಪ್ಸು ಇಂಥದ್ದೇನಾದ್ರು ಮಾಡಬೇಕಾದ್ರೆ ಆಶ್ರಮ 24/7 ಸೇರಿಕೊಡುತ್ತೆ ಅಂತ ಹೇಳ್ತಾ, ಸರ್ಕಾರಕ್ಕೂ ಏನು ಬಾಂಡ್ಸ್ ಕೊಟ್ಟಿದ್ದಾರೆ, ಪೆನ್ಷನ್ ವ್ಯವಸ್ಥೆ ಮಾಡಿದ್ದಾರೆ, ಖುಷಿ ಪಡೋ ವಿಚಾರ. ನಾನು ಮಠ ಮಂದಿರದಲ್ಲೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ಯಾಕೆ ಭೂಮಿಯೋ ತನಕ ಮಠ ಮಂದಿರಗಳಿರುತ್ತೆ, ಧರ್ಮಕ್ಕೆ ಅಂತ್ಯ ಇಲ್ಲ. ಸೊ ಹಾಗಾಗಿ ಅವರವ್ರ ಊರಲ್ಲಿ 5 ಪತ್ರಕರ್ತರುಗಳ ಜವಾಬ್ದಾರಿ ನಾವೆಲ್ಲ ತಗೊಂಡಾದಾಗ ಈ ಪ್ರೆಸ್ ಅವರು ಇನ್ನೊಬ್ಬರನ್ನು ಇಂಪ್ರೆಸ್ ಮಾಡೋ ಅಗತ್ಯ ಬರಲ್ಲ ಅಂತ, ಅಗತ್ಯತೆ ಕಮ್ಮಿ ಆಗುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ರಾಜಕೀಯದಲ್ಲಿ ಧರ್ಮ ಸ್ಥಿರವಾಗಿ ಉಳಿಲಿ ಅನ್ನುವಂಥ ಪ್ರಚಾರವನ್ನು ನಮ್ಮ ಪತ್ರಿಕಾ ವರದಿಗಾರರು ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥವ್ರು, ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥವ್ರು, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಸಮನ್ವಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹಂಚಿಕೊಂಡು ಎಲ್ಲರ ಮನಸ್ಸನ್ನು ಕಲುಷಿತ ವಾತಾವರಣ ದೂರ ಮಾಡಿ ನೆಮ್ಮದಿ ಶಾಂತಿಯನ್ನು ತಂದುಕೊಡ್ತಕ್ಕಂಥ ಸಂಘಟನೆಯನ್ನು ಮಾಡ್ತಕ್ಕಂಥ ರಾಜಶೇಖರ ಮೂರ್ತಿಯವರಿಗೆ ಆ ಒಂದು ಭಗವಂತನ ಆಶೀರ್ವಾದ ನಿರಂತರವಾಗಿರಲಿ. ಮುಂದಿನ ಸಂಘಟನೆ ಇನ್ನೂ ಹೆಚ್ಚಿನ ರೀತಿಯಿಂದ ಅವ್ರು ಮಾಡಲಿ. ಶ್ರೀಮಠದ ಆಶೀರ್ವಾದ ಅವರಿಗಿದೆ. ಪತ್ರಿಕಾ ವೃತ್ತಿಗಾರ ಏನೋ ಮಾಡಿದ್ರು ಧರ್ಮೋ ರಕ್ಷತೆ ರಕ್ಷಿತ, ಧರ್ಮದ ರಕ್ಷಣೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಕ್ಕೆ ಆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ತೊದಲು ನುಡಿಯಲ್ಲಿರಲಿ, ಶಿಗ ಇರಲಿ, ತಪ್ಪಿರಲಿ, ಅದು ಒಪ್ಪಿರಲಿ, ಅದನ್ನು ತೀಡಿ ಮನವನ್ನು ಸಂತೈಸಿಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಪಡೆದಿರ್ತಕ್ಕಂಥ ಪತ್ರಿಕಾ ವೃತ್ತಿಗಾರರಿಗೆ ಭಗವಂತನ ಆಶೀರ್ವಾದ ನಿರಂತರವಾಗಿರಲಿ. ಯಾಕೆ ಮಾತು ಹೇಳ್ತೀವಿ ಅಂದರೆ, ಎಷ್ಟೋ ಪತ್ರಿಕಾ ವರದಿಗಾರರು ಬಳಸಿ ಬ್ರಹ್ಮಚಾರಿಯಾಗಿರ್ತಕ್ಕಂಥವ್ರು, ಪತ್ರಿಕಾ ಹುಚ್ಚಿಡಿದು ಕೆಲವರು ಮದುವೆನೇ ಆಗಿಲ್ಲ, ಕೆಲವರು ಮನೆ ಮಠವನ್ನು ಹೊಂದಿಕೊಂಡೇ ಇಲ್ಲ, ಕೆಲವರು ಮದುವೆ ಆಗಿರ್ತಕ್ಕಂಥವ್ರು ಬುದ್ಧಿಜಿಯವರೇ ನನ್ನ ಗಂಡ ಪತ್ರಿಕೆ ಅಂತ ಹೋಗ್ತಾ ಇದ್ದಾನೆ, ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂದಂಗೆ ಅವನು ಒಂದು ಒಳ್ಳೆಯ ಆಶೀರ್ವಾದ ಮಾಡ್ರಿ ಬಂದಂತ ಕೇಳ್ತಾ ಇರ್ತಾರೆ. ಸಮಾಜದ ಒಂದು ಜಾಗೃತೆಯಲ್ಲಿ ತಮ್ಮ ಸೇವೆ ನಿರಂತರವಾಗಿದೆ. ಅದನ್ನು ಅಲ್ಲಗಳೆಯತಕ್ಕಂಥ ಶಕ್ತಿ ಅಂತಲ್ಲ, ಆ ವ್ಯಕ್ತಿಯನ್ನು ನಾವು ಗುರುತಿಸ್ಕೊಂಡು ಹೋಗಬೇಕು. ಆ ಒಂದು ಶಕ್ತಿಯನ್ನು ಭಗವಂತ ನಿಮ್ಮೆಲ್ಲರಿಗೂ ಕರುಣಿಸಿ ನಿಮ್ಮ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸಂಘಟನೆ ನಿರಂತರವಾಗಿ ರಾಜ್ಯ ಮಟ್ಟದಲ್ಲಿ ಬೆಳೀಲಿ ಅಂತಕ್ಕಂಥ ಮಾತನ್ನು ಹರಿಸುತ್ತಾ ಹೇಳಿದ ಮಾತಿಗೆ ವಿರಾಮ ಕೊಡುತ್ತೇವೆ. ಶಿವಂ ಭೂಯಾತ್, ಶಿವಂ ಭೂಯಾತ್, ಶಿವಂ ಭೂಯಾತ್.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.